ನೋಡ್ತಾ ಇದ್ದೀರಾ, ಇದು ಕೂಡ ಮಾರುತಿ ಸುಜುಕಿ ಈಕೋ. ಇದು ಯೆಲ್ಲೋ ಬೋರ್ಡ್ K09 ಅಂದ್ರೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾರುತಿ ಸುಜುಕಿ ಓಮಿನಿ ಇವ್ರ ಹತ್ರ 3 ಇರುತ್ತೆ. 1 by 1 ಡೀಟೇಲ್ ನಾನು ತಿಳಿಸ್ಕೊಡ್ತೀನಿ. ಇದು ಬಂದು K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು 3 ಮಾರುತಿ ಸುಜುಕಿ ಓಮಿನಿ ಕೂಡ ಇರುತ್ತೆ. 1 by 1 ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ನಿಮಗೆ ಈಕೋ ಸಿಗುತ್ತೆ. ಅದು ಕೂಡ ಒಳ್ಳೆ ಪ್ರೈಸ್ ಇರುತ್ತೆ. ಈ ಮಿರರ್ ಅಲ್ಲಿ ಇರುವಂತ ಕವರ್ ಕೂಡ ಇನ್ನೂ ತೆಗ್ದಿಲ್ಲ ಸರ್. ಹಾಗೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು 3,10,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,10,000 ನಿಮಗೆ ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನು. ಓಕೆ, 2 lakhs ಲೋನ್ ಆಗುತ್ತೆ. ಅದು ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ ಕಣ್ರಿ. ಕರ್ನಾಟಕದಲ್ಲಿ ಯಾವುದೋ ಮೂಲೆಯಲ್ಲಿ ಇದ್ರು ಕೂಡ ಇವರು ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡೆಯಬಹುದು. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ನನ್ನ ಪ್ರೋತ್ಸಾಹಿಸಿ. ಎಲ್ಲರೂ ಸರ್ ಓಮಿನಿ ಇದ್ರೆ ಹೇಳಿ, ಈಕೋ ಇದ್ರೆ ಹೇಳಿ ಅಂತಿದ್ರೆ, ಸೊ ನಿಮಗೋಸ್ಕರ ಇದೊಂದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ವೀಡಿಯೋ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಯಾವ ಶೋರೂಮಲ್ಲಿ ಯಾವ ಓಮಿನಿಗಳಿದೆ ಮತ್ತು ಏನು ಬಜೆಟಿಂದ ಸ್ಟಾರ್ಟ್ ಆಗುತ್ತೆ, ಈಗ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ವೀಡಿಯೋ ಮೇಲೆ ಆ ಒಂದು ಶೋರೂಮ್ದು ರೆಸ್ಪೆಕ್ಟಿವ್ ನಂಬರ್ ಕೂಡ ಹಾಕಿರ್ತೀನಿ. ಅವ್ರು ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಪಡಿಬೋದು. ಬನ್ನಿ, ತಡ ಮಾಡೋದು ಬೇಡ, ಎಲ್ಲ ಓಮಿನಿಗಳ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಮಾರುತಿ ಸುಜುಕಿ ಈಕೋ 5 ಸೀಟರ್ ವೆಹಿಕಲ್ K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ಲ ಸರ್? ಇದು ಸಿಂಗಲ್ ಓನರ್ 2015 ಮಾಡಲ್ ಸಿಂಗಲ್ ಓನರ್ ಸರ್. 2015 ಏಕಮಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಹೊಡಿದೆ ಇದು ಸರ್? 86,000 ಹೊಡಿದೆ ಸರ್. ಓಕೆ, 86,000 ಕಿಲೋಮೀಟರ್ ಓಡಿರುತ್ತೆ. 16+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3.5 ಲಕ್ಷ ಕೋಟಿಗೆ ಸ್ವಲ್ಪ ನೆಗೋಸಿಯೇಷನ್ ಇರುತ್ತೆ ಸರ್. ಓಕೆ, 3.5 lakhs ಅಂದ್ರೆ 3,50,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಒಂದು 3 lakhs ತನಕ 2.5 to 2.75 ತನಕ ಲೋನ್ ಆಗುತ್ತೆ ಸರ್. ಓಕೆ, 2.5 ಇಂದ 2.5 ಲಕ್ಷ ಅಂದ್ರೆ 2,50,000, 2,50,000 ಇಂದ 2,75,000 ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. 3 ಮಾರುತಿ ಸುಜುಕಿ ಓಮಿನಿ ಕೂಡ ಇರುತ್ತೆ. 1 by 1 ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಫಸ್ಟ್ ಒಂದು K37 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ಲ ಸರ್? ಇದು ಸರ್ 2018 ಮಾಡಲ್. ಅದು 2018 ಮಾಡಲು. ಓನರ್ ಸಿಂಗಲ್ ಓನರ್ ಸರ್. ಬರೀ 32,000 ಹೊಡಿದೆ. ಅದು 5 ಸೀಟರ್. ಅದು ಓಕೆ ವೆಹಿಕಲ್ 3,35,000 ಕೊಟ್ಟು ಮಾಡ್ತಾರೆ, ನೆಗೋಷಿಯಬಲ್. ತುಂಬ ಚೆನ್ನಾಗಿದೆ ಗಾಡಿ. ಬಾಡಿ ಲೈನ್ ಆಗ್ಬೋದು, ಮೆಕ್ಯಾನಿಕಲ್ ಎಲ್ಲ ಆಗ್ಬೋದು. ಬರೀ 32,000 ಓಡುತ್ತೆ ಸರ್ ಗಾಡಿ. ಓಕೆ, ಕೇವಲ 32,000, 32,000 ಕಿಲೋಮೀಟರ್ ಓಡಿರುತ್ತೆ. 16+ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ನ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಆಗುತ್ತೆ, ಒಂದು 2.5 ಲಕ್ಷ ತನಕ ಲೋನೇ ಆಗುತ್ತೆ ಸರ್ ಅದಕ್ಕೆ. 2.5 ಲಕ್ಷ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಓಮಿನಿ K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ಲ ಸರ್? ಸರ್ 2013 ಮಾಡಲು 3 ಓನರ್ ಆಗಿದೆ. ಇದು ಓಕೆ, ಒಂದು 2,35,000 ಕೊಟ್ಟು ಮಾಡ್ತಾರೆ. ನಾನು ಕಸ್ಟಮರ್ ನಾನೇ ಕೊಟ್ಟಿದ್ದು ಪಾಪ ಗಾಡಿ ಅವ್ರಿಗೆ. ಅವ್ರೇನೋ ವೆಹಿಕಲ್ ಬೇರೆ ತಗೊಂತೀನಿ ಅಂತ ಅಂದ್ಬಿಟ್ಟಿದ್ದು ನನ್ನ ಹತ್ರ ಪಾರ್ಕನ್ಸಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. 2,35,000 ಹೇಳ್ತಾರೆ. ಸ್ವಲ್ಪ ನೆಗೋಸಿಯೇಷನ್ ಮಾಡ್ಕೊಡ್ತೀನಿ ಸರ್. 5 ಸೀಟರ್ ಇದಾವೆ. ಇದಕ್ಕೂ ಲೋನ್ ಆಗುತ್ತೆ ಶೋರೂಮ್. ಇದು 5 ಸೀಟರ್ ಇದೆ. ಇದು ಪೆಟ್ರೋಲಲ್ಲೇ ಇದೆ ವೆಹಿಕಲ್. 3ಕ್ಕೂ ಯಾವುದಕ್ಕೂ ಗ್ಯಾಸ್ ಇಲ್ಲ ಇದಕ್ಕೆ. ಶೋರೂಮಿಂದ MPF ಇಂಜಿನ್ 3 ಅಷ್ಟು ಚೆನ್ನಾಗಿದೆ ಗಾಡಿ. ಲೋನ್ ಬೇಕಾದ್ರೆ 1.5 ಇಂದ 1.25 ಲಕ್ಷ ಬ್ಯಾಂಕಲ್ಲಿ ಮಾಡಿಸ್ಕೋಬೋದು ಸರ್. ಓಕೆ, 1.5 ಮಾಡ್ಬೋದು ಮ್ಯಾಕ್ಸಿಮಮ್. ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಓಮಿನಿ K12 ಅಂದ್ರೆ ಮಡಿಕೇರಿ 2011 ಮಾಡಲ್. ಇದು ಓಕೆ, 5 ಸೀಟರ್. ಇದು ಸಿಂಗಲ್ ಓನರ್ ವೆಹಿಕಲ್. ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ಪೇಂಟ್ಗಳು ಚೆನ್ನಾಗಿದೆ. ಅದು ಬಾಡಿ ಒರಿಜಿನಾಲಿಟಿ ಇದೆ ಗಾಡಿ. ಒಂದು 2,25,000 ಕೊಟ್ಟಿಗೆ ಸರ್, ನೆಗೋಷಿಯಬಲ್ ಸರ್. ಓಕೆ, 2,25,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಾನು ಫಸ್ಟ್ ಟೈಮಲ್ಲಿ ಯಾವ ಶೇರ್ ಮಾಡೋಸಲ್ಲಿ ಸರ್ ನಾನು ಈಕೋ ನೋಡ್ತಾ ಇರೋದು ನಿಮ್ಮ ಹತ್ರ. ಸೊ ಫೈನಲ್ ಈಕೋ ಕೂಡ ಇರೋ ಅವೈಲಬಿಲಿಟಿ ಇರುತ್ತೆ. ಖಂಡಿತ ಇದು ಕೂಡ ಒಳ್ಳೆ ಪ್ರೈಸಲ್ಲೇ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಇದು ಬಂದು K04 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್? ಇದು ಸರ್ 2019. ಓಕೆ, 2019 ಮಾಡಲು. ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಇಮ್ಯಾಕ್ಯುಲೇಟ್ ಕಂಡೀಷನ್ ಗಾಡಿ. ತುಂಬಾ ನೀಟಾಗಿ ಯೂಸ್ ಮಾಡಿದ್ದಾರೆ. ಒಂದು ಆಕ್ಚುಲಿ ಇದು ಚರ್ಚ್ ನಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದಂತ ಗಾಡಿ. ಹಿಂದೆ ಎಲ್ಲ ಕೂತೆ ಇಲ್ಲ ಗಾಡಿಯಲ್ಲಿ. ಇದೇನು ಲಗೇಜ್ ಹೊಡೆದಿರೋಂಥ ಗಾಡಿಗಳಲ್ಲ. ಆಲ್ಮೋಸ್ಟ್ ಅಲ್ಲಿ ಈಕೋ ಮಾರುತಿ ವ್ಯಾನ್ ಏನಿರ್ತದೆ ಅಂದ್ರೆ ನಿಮ್ಗೆ ಲಗೇಜ್ ಹೊಡೆದು ಹಿಂದೆ ಎಲ್ಲ ಡಿಕ್ಕಿನಲ್ಲೆಲ್ಲ ಏನಂದ್ರೆ ಡೆಂಟ್ಸು ಸ್ಕ್ರಾಚಸ್ ಎಲ್ಲ ಬಿದ್ದಿರ್ತದೆ. ಬಟ್ ಇದ್ನಲ್ಲಿ ನೀವು ತೋರಿಸ್ಬೋದು, ಡಿಕ್ಕಿನೂ ತೆಗ್ದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಬ್ರ್ಯಾಂಡ್ ನ್ಯೂ ಕಾರ್ ತರ ಇಟ್ಟಿದ್ದಾರೆ. AC ಇದು ಟಾಪ್ ಅಂಡ್ ಹೌದು 5 ಸೀಟರ್ AC. 5 ಸೀಟರ್ ವಿತ್ AC. ಎಷ್ಟು ಹೊಡಿದೆ ಅಂದ್ರೆ ಇದು? 60,000 ಹೊಡಿದೆ ಸರ್. ಓಕೆ, 60,000 ಕಿಲೋಮೀಟರ್ ಮಾತ್ರ ಹೊಡಿರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ನಿಮಗೆ ಈಕೋ ಸಿಗುತ್ತೆ. ಅದು ಕೂಡ ಒಳ್ಳೆ ಪ್ರೈಸ್ ಇರುತ್ತೆ. ಈ ಮಿರರ್ ಅಲ್ಲಿ ಇರುವಂತ ಕವರ್ ಕೂಡ ಇನ್ನೂ ತೆಗ್ದಿಲ್ಲ ಸರ್. ಹಾಗೆ ಹೌದು ಸರ್. ಓಕೆ, ಮೈಲೇಜ್ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಸರ್? ಒಳ್ಳೆ ಪ್ರೈಸ್ ಇರ್ಲಿ ಸರ್. ಸರ್ ಒಂದೇ ಒಂದು ಪ್ರೈಸ್ ಸರ್, ನೋ ಬಾರ್ಗೇನ್. ತಿರ್ಗಾ ಬಾರ್ಗೇನ್ ಮಾಡ್ಬಿಡುದು. 4,60,000 rupees ಕೊಡ್ತೀನಿ ಸರ್. ಓಕೆ, 4,60,000ಕ್ಕೆ 4,60,000ಗೆ ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? ಸರ್ ಲೋನ್ 4 ಲಕ್ಷ ರೂಪಾಯಿ ಆಗುತ್ತೆ ಸರ್. 4 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 60,000 ಡೌನ್ ಪೇಮೆಂಟ್ ಅಲ್ಲಿ ಈಕೋ ಕೂಡ ಅವ್ರು ಪರ್ಚೇಸ್ ಮಾಡಬಹುದು. ಖಂಡಿತ ಅಲ್ಲ ಸರ್.
ಏನು ಸರ್ ಇದು ಈಕೋದಲ್ಲಿ ಸೀಟ್ ಕವರ್ ತೆಗ್ದೇ ಇಲ್ವಲ್ಲ? ಸರ್ ಹೊಸ ಗಾಡಿ ಫೀಲಿಂಗ್ ಇದೆ ಸರ್. ಹೊಸ ಗಾಡಿ ಫೀಲ್ ಇದೆ ಸರ್ ನನ್ನ ಹತ್ರ 4 ಗಾಡಿ ಈಕೋ ಇದೆ ಸರ್. ಹಾಂ. ಒಂದು 10,000 ಹೊಡಿದೆ, ಒಂದು 15,000 ಹೊಡಿದೆ, ಒಂದು 18,000 ಹೊಡಿದೆ, ಒಂದು 20,000 ಹೊಡಿದೆ ಸರ್. ಓಕೆ, ಇದೆಷ್ಟು ಹೊಡಿದೆ ಸರ್ ಹಾಗಾದ್ರೆ? ಇದು 18,000 ಹೊಡಿದೆ. 18,000 ಓಡಿರುವಂಥ ಮಾರುತಿ ಸುಜುಕಿ ಈಕೋನ ತೋರಿಸ್ಕೊಡ್ತಾ ಇದೀನಿ. ಒಳಗಡೆ ಸೀಟ್ ಕವರ್ ಕೂಡ ತೆಗ್ದಿಲ್ಲ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಮಾಡಲು ಸರ್ ಇದು ಸರ್ 2019 ಮಾಡಲು, 2019 ಮಾಡಲು. ಓನರ್ ಸಿಂಗಲ್ ಓನರು, 5 ಸೀಟರ್ ವಿತ್ ಎ ಸಿನ ಇದು? ಹೌದು ಸರ್. ಓಕೆ, ಸಿಂಗಲ್ ಓನರ್ K05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನೀವು ನೋಡ್ತಾ ಇರ್ಬೋದು ಗಾಡಿ ಕ್ಲಾಸ್ ಕಂಡೀಷನ್ ಇರುತ್ತೆ. 16+ ಮೈಲೇಜ್ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 5,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ. 5,20 495 ಕೊಟ್ಬಿಡುವ ಸರ್. 495ಕ್ಕೆ ಕಲರ್ ಬೇಡ ಅಂದ್ರೆ ವೈಟ್ ಇದೆ, ಸಿಲ್ವರ್ ಇದೆ, ಗ್ರೇ ಇದೆ, ಬ್ಲೂ ಇದೆ ಸರ್. 5 ಗಾಡಿ ಇದೆ ಸರ್ ನನ್ನ ಹತ್ರ. 5 ಗಾಡಿ 5 ಕಲರಲ್ಲಿ. ಹೌದು ಸರ್. ಓಕೆ, ನೋಡಿ ಯಾರಿಗಾದ್ರೂ ಮಾರುತಿ ಸುಜುಕಿ ಈಕೋ ಒಳ್ಳೆ ಕಲರಲ್ಲಿ ಒಳ್ಳೆ ಗಾಡಿ ಬೇಕಾದ್ರೆ ಸೊ ಖಂಡಿತವಾಗಿ ನೀವು ಕರೆ ಮಾಡ್ಬೋದು. ಲೋನ್ ಎಷ್ಟವರೆಗೂ ಆಗುತ್ತೆ ಅಂದ್ರೆ ಇದು? ಸರ್ ನಿಮ್ಗೆ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷ ಲೋನ್, ಅಲ್ಲಿಗೆ 95,000 ಡೌನ್ ಪೇಮೆಂಟು. ಹೌದು ಸರ್. ಓಕೆ, 95,000 ಡೌನ್ ಪೇಮೆಂಟಲ್ಲಿ ನೀವು ಈಕೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಮಾರುತಿ ಸುಜುಕಿ ಓಮಿನಿ ಇವ್ರ ಹತ್ರ 3 ಇರುತ್ತೆ. 1 by 1 ಡೀಟೇಲ್ ನಾನು ತಿಳಿಸ್ಕೊಡ್ತೀನಿ. ಇದು ಬಂದು K05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2014 ಮಾಡಲು. ಓಕೆ, ಸಿಂಗಲ್ ಓನರು, 8 ಸೀಟರ್ ಗಾಡಿ ಇದು. ಓಕೆ, 2014 ಏಕಮಾಲಿಕರ ಗಾಡಿ, 8 ಆಸನಗಳ ಗಾಡಿ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ಬಂದು 66,000 ಹೊಡಿದೆ. ಓಕೆ, 66,000 ಕಿಲೋಮೀಟರ್ ಡ್ರಿವನ್ ನಾನು ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 1000 ಮಿಸ್ಟೇಕ್ ಇದೆ ವಿತ್ ಶೋರೂಮ್ ಹಿಸ್ಟ್ರಿ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸು? ಸರ್ 8 ಸೀಟರ್ ಇದೆ. ಹಾಂ, 290 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 2,90,000 2,90,000 ನೆಗೆಷಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ನಿಮಗೆ ಒಂದು 175 ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 1,75,000 ಅಂದರೆ 1,75,000 ನಿಮಗೆ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಓಮಿನಿ K51 ರಿಜಿಸ್ಟರ್ಡ್ ವೆಹಿಕಲ್ ಇದು. ನನಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು? ಸರ್ 2006 ಮಾಡಲಿ ಇದು. 2006ನೇ ಮಾಡಲು, ಅಂದರೆ ಲೋ ಬಜೆಟಲ್ಲಿ ಬೇಕು ಓನರ್ಗೆ. ಓನರು ಸರ್? ಸರ್ ಇದು ಸೆಕೆಂಡ್ ಓನರು, 8 ಸೀಟರ್ ಇದು. Okay. FC ಆಗಿದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಹಾಂ, ವಿತ್ 8 ಸೀಟರ್ ಇರುತ್ತೆ. FC ಇನ್ಸೂರೆನ್ಸ್ ಎಲ್ಲನೂ ಕೂಡ ರನ್ನಿಂಗ್ ಎಲ್ಲ ಇರುತ್ತೆ. ಎಷ್ಟು ಹೊಡಿದೆ ಇದು? ಸರ್ ಇದು 90,000 ಹೊಡಿದೆ. ಓಕೆ, 90,000 ಕಿಲೋಮೀಟರ್ ಡ್ರಿವನ್, 16+ ಮೈಲೇಜ್ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 170 ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಓಕೆ, 1,70,000 ಅಂದರೆ ಕಡಿಮೆ ಬಜೆಟಲ್ಲಿ ಯಾರಿಗಾದ್ರು ಓಮಿನಿ ಬೇಕು ಅನ್ನೋರಿಗೆ ಒಳ್ಳೆ ಆಪ್ಷನ್ ಇದು. 160 ಮಾಡ್ಕೊಡುವ, 8 ಸೀಟರ್, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ, 1,60,000 ನಿಮಗೆ ಫೈನಲ್ ಆಗುತ್ತೆ. ಬನ್ನಿ ಕೂತ್ಕೊಂಡು ಮಾತಾಡಿ, ಗಾಡಿ ಕೂಡ ನೋಡಿ, ನಿಮ್ಗೆ ಖಂಡಿತವಾಗಿ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಓಮಿನಿ ನೀವು ನೋಡ್ತಾ ಇರ್ಬೋದು. ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ಇದು ಬಂದು K02 MK4387 ಇದು ವೆಹಿಕಲ್ ನಂಬರ್. ಇದು ಮಾಡಲು ಸರ್ ಇದು? ಸರ್ 2015 ಸಿಂಗಲ್ ಓನರು, 5 ಸೀಟರ್, ಶೋರೂಮ್ ಮಿಸ್ಟ್ರಿ ಇದೆ. 2015 ಮಾಡಲು ಏಕಮಾಲಿಕರ ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ. ಎಷ್ಟು ಹೊಡಿದೆ ಸರ್ ಇದು? 40,000 ಹೊಡಿದೆ. ಓಕೆ, 40,000 ಕಿಲೋಮೀಟರ್ ಡ್ರಿವನ್. ನಾನು ನಿಮ್ಮ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಆಸ್ ಯೂಶುವಲ್ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 3,10,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,10,000 ನಿಮಗೆ ನೆಗೆಷಬಲ್. ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಇದಕ್ಕೆ? 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನು. ಓಕೆ, 2 lakhs ಲೋನ್ ಆಗುತ್ತೆ. ಅದು ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ ಕಣ್ರಿ. ಕರ್ನಾಟಕದಲ್ಲಿ ಯಾವುದೋ ಮೂಲೆಯಲ್ಲಿ ಇದ್ರೂ ಕೂಡ ಇವರು ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬೋದು. ನೀವೀಗ ನೋಡ್ತಾ ಇರೋದು ಮಾರುತಿ ಸುಜುಕಿ ಓಮಿನಿ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಬಂದು K53 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2012 ಮಾಡಲು, 2012 ಮಾಡಲು. ಓಕೆ, 2012 ಮಾಡಲು. ಓನರು ಸರ್ 5. ಓಕೆ, ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ಬಂದು ನಿಮಗೆ 70,000 ಏನೋ ಹೊಡಿದೆ. ಓಕೆ, 70,000 ಕಿಲೋಮೀಟರ್ ಡ್ರಿವನ್. ಎಷ್ಟು ಸೀಟರ್ ಇದು? ಸರ್ ಇದು 5 ಸೀಟರ್. 5 ಸೀಟರ್ ಬಟ್ 8 ಮಾಡಿದ್ದಾರೆ. ಹೌದು, 5 ಸೀಟರ್ 8 ಸೀಟರ್ ಕನ್ವರ್ಟ್ ಆಗಿದೆ. ಓಡಿರೋದು ಎಷ್ಟಂದ್ರೆ? 70,000. ಓಕೆ, ಪ್ಯೂರ್ ಪೆಟ್ರೋಲ್ ಅಲ್ಲ ಇದು? ಪ್ಯೂರ್ ಪೆಟ್ರೋಲ್. ಓಕೆ, ಮೈಲೇಜ್ ಅಲ್ಲಿ 16+ ಆರಾಮಾಗಿ ಆರಾಮಾಗಿ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 1,80,000, 1,80,000. ಓಕೆ, 1,80,000 ಫೈನಲ್ ಆಯಿತು. ಫೈನಲ್ ಪ್ರೈಸ್ ಸರ್. ನಮ್ಮ ಕಡೆ ಯಾವುದು ಬಾರ್ಗಿಂಗ್ ಇರಲ್ಲ, ಎಲ್ಲ ಫೈನಲ್ ಪ್ರೈಸ್. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಲೋನ್ 1.5 ಲಕ್ಷ ಆಗುತ್ತೆ. 1.5 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್. ಮೈಸೂರಿನ ಕಾರ್ ಮಾರ್ಟ್ ಶೋರೂಮಲ್ಲೂ ಕೂಡ ತುಂಬಾ ಓಮಿನಿ ಮತ್ತು ಈಕೋಗಳಿರುತ್ತೆ. ಸೊ 1 by 1 ನಾನು ನಿಮ್ಮ ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವೇನು ನೋಡ್ತಾ ಇದ್ದೀರಾ ಫಸ್ಟ್ ಓಮಿನಿ. ಇದು ಬಂದು K45 ಅಂದರೆ ಹುಣಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲ್ ಇದು? ಇದು ಸರ್ 2017 2017ನೇ ಮಾಡಲು. ಓನರು? ಸೆಕೆಂಡ್ ಓನರು ಸರ್. ಸೆಕೆಂಡ್ ಓನರ್. ಎಷ್ಟು ಸೀಟರ್ ಇದು? ಇದು 7 ಸೀಟರ್. 7 ಸೀಟರ್. ಎಷ್ಟು ಹೊಡಿದೆ ಇದು? 72. ಓಕೆ, 72,000 ಕಿಲೋಮೀಟರ್ ಓಡಿರುತ್ತೆ. ನಿಮಗೆ ಮೈಲೇಜ್ ಎಲ್ಲ ಆರಾಮಾಗಿ ನೀವು 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಯೂರ್ ಪೆಟ್ರೋಲ್ ಗಾಡಿ ಇದಾಗಿರುತ್ತೆ. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಫೈನಲ್ ಒಂದೇ ರೇಟು 3.25 ಲಕ್ಷಕ್ಕೆ ಆಗುತ್ತೆ. 3.25 ಲಕ್ಷ. 3,25,000 ಫೈನಲ್ ಪ್ರೈಸ್. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಲೋನು ನಿಮಗೆ 2.25 ಲಕ್ಷ. ಸೊ ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅಲ್ಲಿ ಒಂದು 50,000 ಡೌನ್ ಪೇಮೆಂಟ್. 60,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ ಮತ್ತೊಂದು ಓಮಿನಿ ಇರುತ್ತೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಬಂದು K55 ಲೋಕಲ್ ಮೈಸೂರು ಪಾಸಿಂಗು. ಮಾಡಲ್ ಇದು? ಇದು ಸರ್ 2017 ಸೆಕೆಂಡ್ ಓನರು. 2017 5 ಸೀಟರು 30,000 ರನ್ ಆಗಿದೆ. ಓಕೆ, 2017 ಎರಡು ಮಾಲೀಕರಾಗಿರ್ತಾರೆ. 5 ಸೀಟರ್ ಅಂದರೆ 5 ಆಸನಗಳಿರುವಂಥ ಗಾಡಿ ಇದು. ಓಡಿರೋದು ಎಷ್ಟಂದರೆ? 30,000 ಕಿಲೋಮೀಟರ್ ಓಡಿರುತ್ತೆ. ಇದು ಕೂಡ 16+ ಮೈಲೇಜ್ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸೊ ಇದು ಅಷ್ಟೇ ಫೈನಲ್ ಪ್ರೈಸ್ 3.25 ಲಕ್ಷ.
3.25 ಲಕ್ಷ. ಲೋನ್ ಎಷ್ಟವರೆಗೂ ಆಗುತ್ತೆ? ಲೋನ್ ಸೇಮ್ ಸರ್, ನಿಮಗೆ 275 280 ತನಕ ಲೋನ್ ಸಿಗುತ್ತೆ. ಓಕೆ, ಅಲ್ಲಿಗೆ ಇದು ಕೂಡ ಒಂದು 50,000 ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹೌದು. ಈಗ ತಾನೇ ಓಮಿನಿ ನೋಡಿದ್ರಿ, ಇವ್ರ ಹತ್ರ ಮಾರುತಿ ಸುಜುಕಿ ಈಕೋ 4 ಇರುತ್ತಲ್ಲ ನಿಮ್ಮ ಹತ್ರ? ಹೌದು ಸರ್. ಓಕೆ, 4 ಈಕೋ ಕೂಡ ಇರುತ್ತೆ. KF53 ಅಂದರೆ ಇದು ಬಂದು ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಫಸ್ಟ್ ವೆಹಿಕಲ್ ಇದು. ಮಾಡಲ್ ಇದು 2021 ಸರ್. 2021 ಮಾಡಲು. ಓನರ್ ಸಿಂಗಲ್ ಓನರ್ 8 ಸೀಟರ್. ಓಕೆ, ಸಿಂಗಲ್ ಓನರ್ 8 ಸೀಟರ್. ಎಷ್ಟು ಓಡಿದೆ ಇದು? ಸರ್ ಬರೀ 18,000 ಓಡಿದೆ. ಓಕೆ, 18,000 ಅಂದರೆ 18,000 ಕಿಲೋಮೀಟರ್ ಓಡಿರುತ್ತೆ. ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಇದು ಕೂಡ 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸೊ ಇದು 575 ನೆಗೋಷಿಯಬಲ್. ಓಕೆ, 5,75,000, 5,75,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಲೋನ್ ನಿಮಗೆ 4.25 4.5. 4.25 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 75,000 ಇಂದ 1 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಈಕೋ KS10 ಅಂದರೆ ಚಾಮರಾಜನಗರ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಇದು ಸೊ ಇದು 2020 2020 ಮಾಡಲು. ಓನರ್ ಸೆಕೆಂಡ್ ಓನರ್ 37,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಇದು ಕೂಡ 7 ಸೀಟರ್. ಹೌದು. ಇದು ಕೂಡ 37,000 ಕಿಲೋಮೀಟರ್ ಡ್ರಿವೆನ್ ಇರುತ್ತೆ. ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದಕ್ಕೆ ಸಿಂಗಲ್ ಏರ್ ಬ್ಯಾಗ್, ಒಂದು ಗಾಳಿ ಚೀಲ ಬರುತ್ತೆ. ಈ ಹಿಂದೆ ನಾವೇನು ತೋರಿಸಿದೆ 2017 ಅದಕ್ಕೂ ಕೂಡ ಒಂದು ಗಾಳಿ ಚೀಲ ಇರುತ್ತೆ. ಮೈಲೇಜ್ ಇದಕ್ಕೂ ಕೂಡ 16+. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 5,10,000 ಇರ್ತಾರೆ, ನೆಗೋಷಿಯಬಲ್ ಆಗುತ್ತೆ. 5,10,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸೇಮ್ ಸರ್ 4.25 ಲಕ್ಷ ಲೋನ್ ಆಗುತ್ತೆ. 4 ರಿಂದ 4.25 ಲಕ್ಷ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ನೋಡ್ತಾ ಇದ್ದೀರಾ, ಇದು ಕೂಡ ಮಾರುತಿ ಸುಜುಕಿ ಈಕೋ. ಇದು ಯೆಲ್ಲೋ ಬೋರ್ಡ್ KA09 ಅಂದರೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಇದು ಸರ್ 2022 ಸಿಂಗಲ್ ಓನರ್, ಜಸ್ಟ್ 6,000 ಕಿಲೋಮೀಟರ್ ರನ್ ಆಗಿದೆ. 2022 ಏಕಮಾಲಿಕರ ಗಾಡಿ, ಕೇವಲ 6,000 ಕಿಲೋಮೀಟರ್ ಅಂದರೆ 6,000 ಕಿಲೋಮೀಟರ್ ಡ್ರಿವನ್. ಇದು 5 ಸೀಟರ್ ವಿತ್ AC ನಾ? ಹಾಂ ಸರ್. ಓಕೆ, ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದು ಯಾವುದಪ್ಪ ಅಂದರೆ ಈಕೋ ಸ್ಟಾರ್ ಇದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 5.25 ಲಕ್ಷಕ್ಕೆ ಫೈನಲ್ ಆಗುತ್ತೆ. 5.25 ಲಕ್ಷ. 5,25,000, 5,25,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಇದಕ್ಕೂ ಕೂಡ ಸಿಂಗಲ್ ಏರ್ ಬ್ಯಾಗ್ ಇದೆಯಾ? ಹಾಂ ಸರ್ ಇದೆ. ಓಕೆ, ಲೋನ್ ಎಷ್ಟು ಆಗುತ್ತೆ ಇದಕ್ಕೆ? ಇದಕ್ಕೂ ನಿಮಗೆ 4.25 ಲಕ್ಷ ಲೋನ್ ಸಿಗುತ್ತೆ. 4.5 ತನಕ ಲೋನ್ ಸಿಗುತ್ತೆ. ಓಕೆ, 4.25 ಲಕ್ಷ ನಿಮಗೆ ಲೋನು ಕೂಡ ಸಿಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವು ಈ ಈಕೋ ಸ್ಟಾರ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಮತ್ತೆರಡು ಮಾರುತಿ ಸುಜುಕಿ ಈಕೋ ಇರುತ್ತೆ. ಇದು ಬಂದು KA12 ಅಂದರೆ ನಿಮಗೆ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಇದು ಸರ್ 2020 ಸೆಕೆಂಡ್ ಓನರ್. 2022 ಮಾಲೀಕರಾಗಿರ್ತಾರೆ. ಓಡಿರೋದು ಇದು 38,000 ಕಿಲೋಮೀಟರ್ ಓಡಿದೆ ಸರ್. ಸೆಕೆಂಡ್ ಓನರ್. 38,000 ಕಿಲೋಮೀಟರ್ ಡ್ರಿವನ್. ಇದು ಬಂದು 7 ಸೀಟರ್ ಅಲ್ಲ ಇದು? ಇಲ್ಲ ಸರ್, ಇದು 5 ಸೀಟರು. ಆಕ್ಚುಲಿ ಇವ್ರು ಸೀಟ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ. ಓಕೆ, 5 ಸೀಟರ್ ವಿತ್ AC ನಾ ವಿತೌಟ್ AC ಇದು? AC. ವಿತ್ AC. ಎಕ್ಸ್ಟ್ರಾ ಫಿಟೆಡ್ 2 ಸೀಟು ಕೂಡ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಇದು ಕೂಡ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್? 5.25 ಲಕ್ಷ ನೆಗೋಷಿಯಬಲ್. ಓಕೆ, 5,25,000 ನೆಗೋಷಿಯಬಲ್. ಲೋನ್ ನಿಮಗೆ ಸೇಮ್ 4.25 4.5 ತನಕ ಲೋನ್ ಸಿಗುತ್ತೆ. ಓಕೆ, 4,25,000 ಇಂದ 4,50,000 ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಈಕೋ ಸ್ಟಾರ್, ಮಾರುತಿ ಸುಜುಕಿ ಈಕೋ ಸ್ಟಾರ್ KA11 ಅಂದರೆ ನಿಮಗೆ ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಯಾವ ಮಾಡಲ್ ಇದು? ಸರ್ ಇದು 2014 ಸಿಂಗಲ್ ಓನರ್. 2014 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಇದು? ಸರ್ ಇದು 63,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರು. ಓಕೆ, 63,000 ಕಿಲೋಮೀಟರ್ ಡ್ರಿವನ್. 7 ಸೀಟರ್ ಇದು? ಹೌದು. ಇದು ಬಂದು 7 ಸೀಟರ್ ಗಾಡಿ. ನಾನು ನಿಮಗೆ ಪೂರ್ತಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ನೀವೇನು ಸ್ಪೆಂಡ್ ಮಾಡೋದು ನೆಸೆಸಿಟಿ ಇರೋದಿಲ್ಲ. ನೀವು ನೋಡ್ತಾ ಇರ್ಬೋದು ಕವರ್ ಕೂಡ ಅವ್ರು ಇನ್ನೂ ಓಪನ್ ಮಾಡಿಲ್ಲ ಅಂತ ಒಂದು ಕಂಡೀಷನ್ ಇರುತ್ತೆ. 16+ ಆಸ್ ಯೂಶುವಲ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದು ನಿಮಗೆ 375 ಆಗುತ್ತೆ. 3,75,000. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಲೋನ್ ನಿಮ್ಗೆ ಒಂದು 3 ಲಕ್ಷ. ಅಲ್ಲಿಗೆ 75,000 ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಈಕೋ ಸ್ಟಾರ್ ಕೂಡ ಪರ್ಚೇಸ್ ಮಾಡ್ಬೋದು. ಹೌದು.